ಹಾಡಿನ ಬಗ್ಗೆ ನಿಮ್ಗೆ ಟ್ರಿವಿಯಾ ಎಲ್ಲ ಕಡೆ ಸಿಗತ್ತೆ. ನೀವು ಗೂಗಲ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ. ಯಾರು ಡೈರೆಕ್ಟರು, ಯಾರು ಆಕ್ಟರು, ಯಾವಾಗ ಮಾಡಿದ್ದು, ಯಾವ ಊರಲ್ಲಿ ಶೂಟಿಂಗ್ ಆಯ್ತು, ಎಲ್ಲ ಗೊತ್ತಾಗತ್ತೆ. ಒಂದು ನಾನು ಅಬ್ಸರ್ವ್ ಮಾಡಿದ ಹಾಗೆ ಅನಂತ್ನಾಗ್ ಅವ್ರ ಬಗ್ಗೆ ನಮ್ಗೆ ಅರ್ಥ ಆಗಿರೋದು ಎಷ್ಟು ಅಂತ ಯೋಚನೆ ಮಾಡಿದಾಗ, ಇವ್ರು ಹೇಳ್ದಾಗೆ ನಾರದ ವಿಜಯ ನೋಡಿದ್ಮೇಲೆ ನಾರದನೂ ಕೂಡ ಇಷ್ಟ ಆಗೋಷ್ಟ್ರ ಮಟ್ಟಿಗೆ ಎಲ್ಲರ ಮನೆ ಬಾಗ್ಲಲ್ಲಿ ನಾರದ ಬಂದ್ರೆ ಅನಂತ್ನಾಗ್ ಇರ್ಬೋದಾ ಅನ್ಸೋ ರೀತಿ. ಅಷ್ಟ್ ಮಾತ್ರನಾ? ಖಂಡಿತ ಅಲ್ಲ. ಮೌನಿ ಅಂತ ಒಂದು ಸಿನಿಮಾ ಬರುತ್ತೆ, ಅದರಲ್ಲಿ ಅವ್ರ ಆಕ್ಟಿಂಗ್ ನ ನೋಡ್ಬೇಕು. ದತ್ತಣ್ಣ ಮತ್ತೆ ಅವ್ರು, ನೀವ್ ಯಾರು ನೋಡಿಲ್ಲ ಅಂದ್ರೆ ಖಂಡಿತ ಯೂಟ್ಯೂಬ್ ನಲ್ಲಿ ಇದೆ, ಯಾವಾಗ್ಲಾದ್ರೂ ನೋಡಿ. ಆ ತರದ ಒಂದು ಪರ್ಫಾರ್ಮೆನ್ಸು. ಹಾಗೇನೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನುವಂಥ ಒಂದು ಸಿನಿಮಾದಲ್ಲಿ ಅವ್ರು ಬಂದಂತಹ ಪರ್ಫಾರ್ಮೆನ್ಸು ಎಲ್ಲಿಂದ ಎಲ್ಲಿಗೆ ಸರ್, ಎಲ್ಲಿಂದ ಎಲ್ಲಿಗೆ, ಯಾರಿಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ? ಈ ವಯಸ್ಸಿನಲ್ಲಿ ಒಬ್ಬ ಅಂದ್ರೆ ಅವರು ಎಲ್ಲರೂ ಯೋಚನೆ ಮಾಡೋದು ಹೇಗೆ, ಕನ್ನಡದಲ್ಲಿ ಮಾಡ್ತಾರೆ, ಅದಾದ ನಂತರ ಅಕ್ಕಪಕ್ಕದಲ್ಲಿ ನೋಡ್ತಾರೆ, ಪಕ್ಕದ ಮನೆಯವ್ರನ್ನ ಮಾತಾಡಿಸ್ಕೊಂಡ್ ಬರ್ತಾರೆ, ಸ್ವಲ್ಪ ತೆಲುಗು, ತಮಿಳು, ಮಲಯಾಳಂ, ಆ ನಂತರ ಹಿಂದಿ. ಓ ವಾವ್, ಪ್ಯಾನ್ ಇಂಡಿಯಾ. ಇವ್ರದ್ದು ಹಂಗಲ್ಲ, ಇವ್ರು ಫುಲ್ಲು ಉಲ್ಟಾ. ಫಸ್ಟ್ ಮಾಡಿದ್ದೆ ಹಿಂದಿ, ಬಾಲಿವುಡ್ ಇಂದ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಬೇರೂರಿ ನಿಂತು ಎಲ್ಲರಿಗೂ ಇವತ್ತಿಗೂ ಎದುರಿಗೆ ನಿಂತು ಮಾತಾಡೋದಕ್ಕೆ ಸಿಗ್ತಾ ಇರುವಂತಹ ಒಬ್ಬ ಶ್ರೇಷ್ಠ ನಟ ಅನಂತ್ನಾಗ್. ಜೋರದ ಚಪ್ಪಾಳೆ ಬರ್ಲಿ. ಎಲ್ರು ಕೂಡ ಹಾಡು ಕೇಳಕ್ ಬಂದಿರುವಾಗ ಇನ್ಯಾರೋ ಬಂದು ಹಿಂಗ್ ಬಂದು ಕೂತ್ಕೊಂಡು ಮಾತಾಡೋದು, ಅದನ್ನ ನೀವು ಕೇಳೋದು ಅಭಾಸ ಅನ್ನಿಸ್ತಿರ್ಬೋದು. ಒಂದು ವಿಮೆನ್ ರೆಪ್ರೆಸೆಂಟೇಷನ್ ಬೇಕಲ್ವಾ? ಸ್ಟೇಜ್ ಮೇಲೆ ಆಗ್ಲೇ ನೋಡಿದ್ರಿ ಎಲ್ಲರೂ ಜೆಂಟ್ಸ್ ಇದ್ರು, ಒಂದ್ ಸ್ವಲ್ಪ ನಾವು ಮಧ್ಯದಲ್ಲಿ ಮಾತಾಡೋಣ ಅಂತ. ವಿಷಯ ಏನು ಅಂತ ಅಂದ್ರೆ, ಯಾವುದೇ ಕಾಲಮಾನಕ್ಕೂ ಯಾವುದೇ ಕಾಲಘಟ್ಟಕ್ಕೂ ಸಲ್ಲುವಂತಹ ಒಬ್ಬ ನಟ ಅಂತ ನಾವ್ ಯೋಚನೆ ಮಾಡಿದ್ರೆ ಅಗ್ರಗಣ್ಯರಾಗಿ ನಿಲ್ಲೋದು ಅನಂತ್ನಾಗ್. ಎಷ್ಟ್ ಜನ ಹೋಗ್ತೀರಾ? ಹಾಗೆ ಅವರ ತಮ್ಮ ಇವತ್ತಿನವರೆಗೂ ನಮ್ ಜೊತೆ ಇದ್ದಿದ್ರೆ ಅವ್ರಿಗೆ ಸರಿ ಸಮನಾಗಿ ನಿಲ್ತಿದ್ರು ಅಂತ ಎಷ್ಟ್ ಜನ ಹೋಗ್ತೀರಾ? ನನ್ನದು ಅದೇ ಅಭಿಪ್ರಾಯ. ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ಟೆಂಟು, ಥಿಯೇಟರು, ಸಿನಿಮಾಗಳು, ಮನೆಯಲ್ಲಿ ಚಂದನ ವಾಹಿನಿನಲ್ಲಿ ಬರ್ತಾ ಇದ್ದ 4 ಗಂಟೆಗೆ ಭಾನುವಾರದ ಸಿನಿಮಾಗಳು, ಇದನ್ನ ನೋಡಿ ಅನಂತ್ನಾಗ್ ಅವರನ್ನ ಹತ್ತಿರವಾಗಿಸ್ಕೊಂಡಿದ್ದು. ಅದಾದ ನಂತರ ಒಂದು ಕಾಲೇಜ್ ದಿನಗಳು ಬಂತು. ಆಗ ಸಡನ್ ಆಗಿ ಅವರು ಟಿವಿನಲ್ಲಿ ಕಾಣಿಸ್ಕೊಳ್ಳಕ್ ಶುರು ಆದ್ರು. ಪ್ರೀತಿ ಇಲ್ಲದ ಮೇಲೆ ಅನ್ನೋ ಒಂದು ಧಾರಾವಾಹಿ ಮೂಲಕ. ಎಲ್ಲರೂ ಬಹುಶಃ ನೋಡಿರ್ತೀರಿ. ಆಗ ಹೆಚ್ಚು ವಾಹಿನಿಗಳು ಇರಲಿಲ್ಲ, ಹೆಚ್ಚು ಸೀರಿಯಲ್ಗಳು ಇರಲಿಲ್ಲ. ಟಿವಿ ನೋಡೋ ಅಭ್ಯಾಸ ಇದ್ದ ಪ್ರತಿಯೊಬ್ರು ಕೂಡ ಈ ಒಂದು ಧಾರಾವಾಹಿನ ಖಂಡಿತ ನೋಡಿರ್ತೀರಾ. ಹಾಗೆ ನೋಡ್ತಾ ನೋಡ್ತಾ ಅವರು ಹೇಗೆ ಅವರನ್ನ ಅವ್ರು ಅಡಾಪ್ಟ್ ಮಾಡ್ಕೊಳ್ತಾ ಬಂದ್ರು ಅಂದ್ರೆ, ನಮಗೆ ನಾನಿನ್ನ ಬಿಡಲಾರೆನಲ್ಲಿ ಹೆದರ್ಸುತ್ತಾರೆ, ಗಣೇಶ ಸೀರೀಸ್ ಅಲ್ಲಿ ನಗಿಸ್ತಾರೆ, ಎಲ್ಲೋ ಒಂದ್ ಕಡೆ ಬೆಳದಿಂಗಳ ಬಾಲೆನಲ್ಲಿ ಇಂಥ ಒಬ್ಬ ಅಮರ ಪ್ರೇಮಿ ನಮಗೂ ಸಿಗ್ಬಾರ್ದಾ ಅಂತ ಅನ್ನಿಸೋ ಹಾಗೆ ನಡ್ಕೋತಾರೆ. ಅದೆಲ್ಲದರ ನಂತರ ಇತ್ತೀಚೆಗೆ ನನ್ನ ಮಗ ಕೂಡ ಕೂತು ಸಿನಿಮಾ ನೋಡಿ ಇವ್ರು ನನಗೆ ಗೊತ್ತು ಅಂತ ಹೇಳ್ತಾರೆ ಅಂದ್ರೆ KGF ನಲ್ಲಿ ಕಾಣಿಸ್ಕೊಳ್ತಾರೆ. ಹೂ ಈಸ್ ರಿಲೆವೆಂಟ್ ಅಟ್ ಆಲ್ ಟೈಮ್ಸ್. ನಮ್ಗೆ ಬಹಳ ಆಸಕ್ತಿಯಿಂದ ಇವತ್ತಿನವರೆಗೂ ಯಾರನ್ನಾದ್ರೂ ಇವ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂತ ಅನ್ಸುತ್ತೆ ಅಂದ್ರೆ ಅದು ಅನಂತ್ನಾಗ್. ಶಂಕರ್ ನಾಗ್ ಅವ್ರ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳಾಗಿದೆ, ತುಂಬಾ ಜನ ಮಾತಾಡಿದ್ದಾರೆ. ಆದ್ರೆ ಒಂದು ಪದ್ಮಭೂಷಣ ಬರ್ಬೇಕಾಯ್ತು, ಅವರನ್ನ ಎಲ್ಲರೂ ಯೂಟ್ಯೂಬ್ ಚಾನೆಲ್ ಅವರು ಕೂಡ ಕರೆದು ಮಾತಾಡ್ಸ್ಲಿಕ್ಕೆ. ಅವ್ರು ಬಹುಶಃ ರಿಸರ್ವ್ಡ್ ಇರ್ಬೋದು, ಅಥವಾ ಹೆಚ್ಚು ಎಲ್ಲೂ ಕಾಣಿಸ್ಕೊಳಕ್ ಇಷ್ಟಪಡದೇ ಇರಬಹುದು, ಪೊಲಿಟಿಕಲಿ ಇನ್ಕ್ಲೈನ್ಡ್ ಇರೋ ಕಾರಣಕ್ಕೆ ಎಲ್ಲರಿಂದ ಸ್ವಲ್ಪ ದೂರ ಅಂತ ಅನ್ನಿಸ್ಬಹುದು. ಆದ್ರೆ ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಎಲ್ಲ ಕೇಳದ್ಮೇಲೆ ಅವ್ರನ್ನ ಯಾರೀ ಬಿಟ್ಕೊಡಕ್ ಸಾಧ್ಯ? ಒಂದು ಜೋರದ ಚಪ್ಪಾಳೆ ಬರ್ಲಿ. ನನ್ನ ಮಾತು ಸಾಕು. ಸಾಕಷ್ಟು ಹಾಡನ್ನ ಕೇಳಿ ಇವತ್ತು ರಾತ್ರಿನ ತಂಪಾಗಿ ನಿದ್ದೆ ಮಾಡೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂತರಾಳ ತಂಡಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಅವರಿಗೆ ಧನ್ಯವಾದಗಳೊಂದಿಗೆ ತಂಡದಿಂದ ಒಂದು ಚಿಕ್ಕ ಪುಸ್ತಕದ ಕಾಣಿಕೆ.